35 ವಾರ್ಡ್ಗೆ ಪ್ರತಿ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಂತ ಪ್ರಶ್ನೆ ಮೊದಲನೇ ಪ್ರಶ್ನೆ ಕೇಳಿದ್ದೆ. ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅಧಿಕಾರಿ ವರ್ಗ ತಪ್ಪು ಮಾಹಿತಿ ಕೊಟ್ಟು ನಿಮ್ಗೆ ಉತ್ತರ ಕೊಡಿಸ್ಯಾರ. ಅವ್ರೇನು ನೀವು ಉತ್ತರ ಕೊಟ್ಟಿದ್ದೀರಿ ಅದು ಸರಿಯಾದ ಉತ್ತರ ಇಲ್ಲ. ಯಾಕಂದ್ರೆ ನಾನು ಗದಗದಾಗ ಇರ್ತೀನಿ. ನಾ ಇಲ್ಲಿ ಬರಬೇಕಾದ್ರೆ ಎಲ್ಲ ವಾರ್ಡಿನ ಮೆಂಬರ್ ಮೀಟಿಂಗ್ ಮಾಡಿ ಯಾವ ವಾರ್ಡ್ಗೆ ಎಷ್ಟು ನೀರು ಬರ್ತದ ಕೇಳಿಕೊಂಡು ನಾ ಪಟ್ಟಿ ತಂದಿದ್ದೀನಿ. ಮತ್ತು ಈ ನೀರಿನ ಸರಬರಾಜು ಕುರಿತು ಬಹಳ ಗಂಭೀರವಾಗಿ ಅದೇ ವಿಷಯ ಇಟ್ಟುಕೊಂಡು ಇತ್ತೀಚೆಗೆ ಮುನ್ಸಿಪಾಲ್ಟಿಗಳು ಕೂಡ ಸಭೆ ಆಗ್ಯದ. ನೀವು ಹೇಳಿದ್ರೆ ಉತ್ತರ ಕೊಟ್ಟಿರಿ. 35 ವಾರ್ಡ್ ಅದಾವು. 35 ವಾರ್ಡ್ನೊಳಗೆ 8 ವಾರ್ಡ್ಗೆ 2 ದಿನಕ್ಕೊಮ್ಮೆ ನೀರು ಕೊಡ್ತೀರಿ ಅಂತ ಹೇಳಿರಿ. ಉಳಿದ ವಾರ್ಡ್ಗೆ 7 ರಿಂದ 8 ದಿನಕ್ಕೊಮ್ಮೆ ನೀರು ಕೊಡ್ತೀರಿ ಅಂತ ಹೇಳಿ. ಅಷ್ಟು ಕೊಟ್ಟರೆ ಬಹಳ ಖುಷಿ. ನನ್ನ ಪ್ರಶ್ನೆ ಉಡ್ರ ಮಾಡ್ಕೊಂಡ್ಬಿಡ್ತೀನಿ. ನಾನು ಎಷ್ಟು ತಪ್ಪು ಮಾಹಿತಿ ಕೊಡ್ತಾರೆ ಅಧಿಕಾರದವರು. ನಾನು ನಗರಸಭೆ ಪಕ್ಕದೀನಿ. ಸುಳ್ಳು ಮಾಹಿತಿ ಕೊಟ್ಟಾರ. ಸುಳ್ಳು ಮಾಹಿತಿ ಕೊಟ್ಟಂತ ಅಧಿಕಾರಿಗಳ ಮೇಲೆ ನೀವು ಆಕ್ಷನ್ ತಗೋಬೇಕು. ತಪ್ಪು ಮಾಹಿತಿ ಕೊಡಬಾರ್ದು ಸದನಕ್ಕೆ. ಈಗ ನಿಮ್ಗೆ ಹೇಳ್ತೀನಿ ನಾನು. ನೋಡಿ, ವಾರ್ಡ್ ನಂಬರ್ 15ಕ್ಕೆ ಮಾತ್ರ 35ರೊಳಗೆ 1 ವಾರ್ಡಿಗೆ ಮಾತ್ರ ಅವ್ರು ಹೇಳಿದ 2 ದಿನಕ್ಕೆ ಕೊಡ್ತಾರ. ಅದು 8 ವಾರ್ಡಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಸುಳ್ಳದು. ಇನ್ನು ವಾರ್ಡ್ ನಂಬರ್ 24ರಿಂದ 20, 24, 25, 31ರಿಂದ 35 6 ವಾರ್ಡ್ಗೆ ಸಭಾಪತಿಗಳೇ 15 ದಿನಕ್ಕೊಮ್ಮೆ ನೀರು ಬರ್ತದ. ನಾ ಎಲ್ಲರದ್ದು ಮೀಟಿಂಗ್ ಮಾಡೀನಿ. ಎವರೇಜ್ ನಮಗೆ ಬರೋದು 12 ದಿನಕ್ಕೊಮ್ಮೆ. ಇಷ್ಟು ತಪ್ಪು ಮಾಹಿತಿ ಕೊಟ್ಟರ ಮ್ಯಾಗ ನೀವು ಬನ್ನಿ, ಬಂದು ವಸ್ತು ಸ್ಥಿತಿ ನೋಡಿ. ಒಂದ್ಸಲ ಗದಗ ಬಂದಿದ್ದಿರ್ತಾವ. ಉತ್ತರ ಕೊಡ್ಲಿ. ಇರ್ಲಿ, ನಾವು ನೋಡೋ ದೃಷ್ಟಿ ಈ ಕಡೆ ಉತ್ತರ ಮಾಡಿದ ನಂತರ ಬಂದಿದ್ರಿ ನಾವು. ಆಕ್ಚುಲಿ ಪರಿಸ್ಥಿತಿ ಹಿಂಗದ. ದಯವಿಟ್ಟು ನಮ್ ಗದಗ ಬನ್ನಿ. ಯಾವ ಹುಡುಗಿ ಎಷ್ಟು ಜನ ಕೊಡ್ತಾರ ನೋಡಿ. 7 ರಿಂದ 8 ಅಂದ್ರೆ ವೈ ಆರ್ ಫುಲ್ಲಿ ಸ್ಯಾಟಿಸ್ಫೈಡ್. ನಿಮ್ ಸ್ಕೀಮ್ ಏನದ? 24x7 ಸ್ಕೀಮ್. ನಿಮ್ ಗುರಿ ಏನಿತ್ತಪ್ಪ ಅಂದ್ರೆ ಗದಗ ಬಿಟ್ಟಿಗೆ ನೀರಿನ ಸಮಸ್ಯೆ ಬಹಳ ಅದ. ಪ್ರತಿದಿನ 24 ಗಂಟೆ ನೀರು ಕೊಡ್ಬೇಕಂತ ತಿಳ್ಕೊಂಡು ನಿಮ್ ಗುರಿ. ಮತ್ತೆ ಅದನ್ನ 12 ದಿನಕ್ಕೆ 15 ದಿನಕ್ಕೆ ಕೊಟ್ರೆ ಹ್ಯಾಂಗ್ ಸರ್? ಅದಕ್ಕೆ ತಪ್ಪು ಮಾಹಿತಿ ಕೊಟ್ರೆ ಆಕ್ಷನ್ ತೋಡ್ರಿ. ಅದು ನಂಬರ್ 1. ಈಗ ಎರಡನೇ ಪ್ರಶ್ನೆ, 24x7 ಪೂರೈಕೆ ಯೋಜನೆ ಪೂರ್ಣಗೊಂಡಿದೆ ಅಂತ ಕೇಳಿದ್ದೆ. ಮತ್ತದು ಗೊಂಡಿಲ್ಲ ಅಂದ್ರೆ ಅದು ಯಾವಾಗ ಪೂರ್ಣಗೊಳಿಸ್ತೀರಿ ಅನ್ನೋ ಪ್ರಶ್ನೆ ಕೇಳಿದ್ದೆ. ಹೇಳಿದಾರೆ ಅವರು 24x7 ಆಕ್ಚುಲಿ ಅವ್ರು 30 ಮಂತ್ಸ್ ಟೈಮ್ ಕೊಟ್ಟಿದ್ದೀರಿ. 30 ಮಂತ್ಸ್, 8 ವರ್ಷ ಆಯ್ತು. 8 ವರ್ಷ ಆದ್ರೂ ಕೂಡ ಪೂರ್ಣಗೊಂಡಿಲ್ಲ ಅಂತ ಉತ್ತರ ಒಪ್ಪಿಕೊಂಡಿರಿ. ಕಾಂಟ್ರಾಕ್ಟರ್ ಮ್ಯಾಗ ಆಕ್ಷನ್ ಇನಿಷಿಯೇಟ್ ಮಾಡಿರಂತ ಒಪ್ಪಿಕೊಂಡಿರಿ. ಅವ್ರನ್ನ ಟರ್ಮಿನೇಟ್ ಮಾಡಕ್ ಆಗಿಲ್ಲ. ಅವೇನ್ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದ ಅದನ್ನ ಮುಟ್ಗೋಲು ಹಾಕ್ತೇನೆ ಅಂತ ತಿಳ್ಕೊಂಡು ಹೇಳಿದರಿ. ಈ ಮ್ಯಾಟರ್ ಕಾಂಟ್ರಾಕ್ಟರ್ ನ್ಯಾಯಾಲಯಕ್ಕೆ ಹೋಗ್ಯಾನಂತ ಹೇಳಿರಿ. ನನ್ನ ಪ್ರಶ್ನೆ ಕೇಳಿ ಕೇಳ್ತೀನಿ ಸರ್. ಭಾಷಣ ಮಾಡಬೇಡ, ಪ್ರಶ್ನೆ ಕೇಳಿ. ಭಾಷಣ ಮಾಡಾಕತ್ತೀನಿ ಸರ್. ಭಾಷಣ ಮಾಡಾಕತ್ತೀನಿ. ಈಗ ಅಲ್ಲ ಸರ್, ಹೇಳ್ಬೇಕಾಗ್ತದ. ನಾನು ಕೆಲವು ವಿಷಯಗಳಲ್ಲಿ ನನ್ನ ಮೂಲ ಪ್ರಶ್ನೆ ಏನಪ್ಪ ಅಂದ್ರ, ಆ ಕಾಂಟ್ರಾಕ್ಟರ್ ಏನು ಪೂರ್ತಿಗೊಳಿಸಿಲ್ಲ ಸ್ಕೀಮ್. ಇನ್ನ ಅರ್ಧ ನಿಂತ್ಕೊಂಡ್ಬಿಟ್ಟದ. ಸುಮಾರು ಏನಪ್ಪಾ ಅಂತಂದ್ರೆ ಅಲ್ಲೇ 3 ಕೆಲಸ ನಿಂತ್ಕೊಂಡವು. ಹಿಂದಿನ ಕಾಂಟ್ರಾಕ್ಟ್ ಕೊಟ್ಟ ಕೆಲಸ 3 ಕೆಲಸ ನಿಂತ್ಕೊಂಡವು. ಓವರ್ ಅಂಡ್ ಟ್ಯಾಂಕ್ ಒಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಉಳಿದು ಕಂಪ್ಲೀಟ್ ಮಾಡಿದಾನ. ಅದನ್ನ ಕಂಪ್ಲೀಟ್ ಆಗ್ಬೇಕು. ಆಮೇಲೆ ಹೌಸ್ ಕನೆಕ್ಷನ್, ಪೈಪ್ಲೈನ್ ಹಾಕ್ಯಾರ, ಮನಿ ಕನೆಕ್ಷನ್ ಕೊಟ್ಟಿಲ್ಲ. ಸುಮಾರು 5560 ಮನೆಗೆ ಇನ್ನೂ ಮನೆ ಕನೆಕ್ಷನ್ ಕೊಟ್ಟಿಲ್ಲ ಹೊಸ ಪೈಪ್ಲೈನ್ಗೆ. ಆಮೇಲೆ ಸುಮಾರು 679 ವಾಲ್ ಕುಡಿಸಿಲ್ಲ ಸರ್. ಅವಾಂಕರ್ ಬಿಟ್ಟು ಹೋದ. ಆ ಕಾಂಟ್ರಾಕ್ಟರ್ 100 ಕೋಟಿ ದುಡ್ಡು ಕೊಟ್ಟಿರೋವಾಗ ಕೋರ್ಟಿಗೆ ಹೋಗ್ಯಾನ. ಈ ಅಪೂರ್ಣಗೊಂಡಂತ ಕೆಲಸ ಯಾರ ಕಡೆಯಿಂದ ಮಾಡಿಸ್ತೀರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.